ಐಪಿಎಲ್ ಸೀಸನ್ 18ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಕಮಾಲ್ ಮಾಡ್ತಾ ಇದ್ದಾರೆ. ಸ್ಟಾರ್ ಆಟಗಾರರಿಗಿಂತ ಇಂಪ್ಯಾಕ್ಟ್ ಪ್ಲೇಯರ್ ತಂಡವನ್ನ ಗೆಲ್ಲಿಸಿಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಯಾವಾಗ ಜಾರಿಗೆ ಬಂತು? ಇದಕ್ಕೆ ಧೋನಿ ಸೇರಿ ಸಾಕಷ್ಟು ಜನ ವಿರೋಧ ಮಾಡಿದ್ದೇಕೆ ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಡೀಸೆಂಟ್ ಕನ್ನಡಿಗ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕ್ರಿಕೆಟ್ ರೋಚಕತೆ ಹೆಚ್ಚಿಸಲು 2023ರಲ್ಲಿ ಮೊದಲ ಬಾರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಜಾರಿಗೆ ತರಲಾಯಿತು. ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಇದೀಗ ಸತತ 3ನೇ ಸೀಸನ್ನಲ್ಲಿ ಮುಂದುವರೆದಿದೆ. ಈ ನಿಯಮದಂತೆ ಎಲ್ಲ ತಂಡಗಳಿಗೂ 11 ಆಟಗಾರರ ಬದಲಿಗೆ 12 ಆಟಗಾರರನ್ನು ಆಡಿಸುವ ಅವಕಾಶ ಇದೆ. ಅಂದರೆ ಒಬ್ಬ ಆಟಗಾರನ ಬದಲಿಗೆ 2ನೇ ಇನ್ನಿಂಗ್ಸ್ನಲ್ಲಿ ಮತ್ತೊಬ್ಬ ಆಟಗಾರನನ್ನು ಆಡಿಸಬಹುದು. ಬದಲಿ ಆಟಗಾರನಾಗಿದ್ದರೆ ಆತ ಫೀಲ್ಡಿಂಗ್ ಮಾತ್ರ ಮಾಡಬಹುದಾಗಿರುತ್ತದೆ, ಬೌಲಿಂಗ್ ಬ್ಯಾಟಿಂಗ್ ಮಾಡುವಂತಿಲ್ಲ. ಅದೇ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಲ್ಲಿ ಬದಲಿ ಆಟಗಾರನಾಗಿ ಕಣಕ್ಕಿಳಿದವ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಮಾಡಬಹುದಾಗಿದೆ. ಟಾಸ್ಕ್ ನಂತರ ಪ್ಲೇಯಿಂಗ್ 11 ಹೆಸರಿಸುವಾಗ 5 ಇಂಪ್ಯಾಕ್ಟ್ ಆಟಗಾರರ ಹೆಸರನ್ನು ನೀಡಬೇಕಾಗುತ್ತದೆ. ಪಂದ್ಯದ ಆರಂಭದ 14 ಓವರ್ಗಳಿಗೆ ಮೊದಲು ಆಡುವ ಬಳಗದಲ್ಲಿ ಒಬ್ಬ ಆಟಗಾರನ ಬದಲಾಗಿ ಐಪಿಎಲ್ ಇಂಪ್ಯಾಕ್ಟ್ ಆಟಗಾರನ ಪಟ್ಟಿಯಲ್ಲಿ ಒಬ್ಬನ ಜೊತೆ ಬದಲಾಯಿಸಬಹುದು. ತಂಡದ ನಾಯಕ ಮೊದಲು ಹೋಗಿ ಅಂಪೈರ್ಗೆ ಈ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಅಂಪೈರ್ ಸೂಚನೆ ನೀಡಿದ ಬಳಿಕ ಇಂಪ್ಯಾಕ್ಟ್ ಪ್ಲೇಯರ್ ಮೈದಾನಕ್ಕೆ ಬರ್ತಾನೆ. ಉದಾಹರಣೆಗೆ, ಮೊದಲು ಬೌಲಿಂಗ್ ಮಾಡುತ್ತಿರುವ ತಂಡದಲ್ಲಿ ಒಬ್ಬ ಬೌಲರ್ 4 ಓವರ್ ಬಾಲ್ ಮಾಡಿದ ನಂತರ 14ನೇ ಓವರ್ ಬಳಿಕ ಇನ್ನೊಬ್ಬ ಬೌಲರ್ ಬದಲಿಯಾಗಿ ಒಳಗೆ ಬರಬಹುದು. ಆತನಿಗೆ 4 ಓವರ್ ಬೌಲಿಂಗ್ ಮಾಡಲು ಅವಕಾಶ ಇರುತ್ತದೆ. ಬ್ಯಾಟಿಂಗ್ ಮಾಡುವ ತಂಡ ಕೂಡ ಮತ್ತೊಬ್ಬ ಬ್ಯಾಟರ್ಗೆ ಬದಲಾವಣೆ ಮಾಡಬಹುದು. 2023ರಲ್ಲಿ ನಡೆದ ಐಪಿಎಲ್ನ ಮೊದಲ ಆವೃತ್ತಿಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ಈ ನಿಯಮ ಅಳವಡಿಸಲಾಗಿತ್ತು. ಆ ಪಂದ್ಯದಲ್ಲಿ ಚೆನ್ನೈ ತಂಡದ ಅಂಬಟಿ ರಾಯುಡು ಬದಲಿಗೆ ಕಣಕ್ಕಿಳಿದಿದ್ದ ತುಷಾರ್ ದೇಶಪಾಂಡೆ ಅವರು ಐಪಿಎಲ್ನ ಮೊದಲ ಇಂಪ್ಯಾಕ್ಟ್ ಪ್ಲೇಯರ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಈ ಸೀಸನ್ ಅಂದರೆ 18ನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ತಮ್ಮ ಮೊದಲ ಪಂದ್ಯದಲ್ಲಿ 24 ವರ್ಷದ ವಿಘ್ನೇಶ್ ಪುತ್ತೂರ್ ಅವರ ಮೇಲೆ ನಂಬಿಕೆ ಇಟ್ಟು ರೋಹಿತ್ ಶರ್ಮಾ ಬದಲಿಗೆ ಇಂಪ್ಯಾಕ್ಟ್ ಆಟಗಾರನಾಗಿ ಐಪಿಎಲ್ ಚೊಚ್ಚಲ ಪ್ರವೇಶವನ್ನು ನೀಡಿತ್ತು. ಈ ಯುವ ಬೌಲರ್ ಆ ನಂಬಿಕೆಯನ್ನು ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದ. ವಿಘ್ನೇಶ್ ಅವರು 4 ಓವರ್ಗಳಲ್ಲಿ 32 ರನ್ಗಳಿಗೆ 3 ವಿಕೆಟ್ಗಳನ್ನು ಪಡೆದರು. ಬಿಗ್ ಇಂಪ್ಯಾಕ್ಟ್ ಮಾಡಿದರು. ಇನ್ನು LSG ವಿರುದ್ಧ ಸೋಲುವ ಪಂದ್ಯವನ್ನು ಬಾಚಿ ಡೆಲ್ಲಿಯ ಮಡಿಲಿಗೆ ತಂದು ಹಾಕಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಅಶುತೋಷ್ ಶರ್ಮಾ. ಕೇವಲ 31 ಎಸೆತಗಳಲ್ಲಿ 61 ರನ್ ಗಳಿಸಿದ ಅಶುತೋಷ್ ಗೆಲುವಿನ ಕಿರೀಟವನ್ನು ಡೆಲ್ಲಿ ತಂಡಕ್ಕೆ ತೊಡಿಸಿದ್ದ. 17 ಓವರ್ಗಳ ಮುಕ್ತಾಯದ ವೇಳೆಗೆ 24 ಎಸೆತಗಳಲ್ಲಿ ಅಶುತೋಷ್ ಗಳಿಸಿದ್ದು 32 ರನ್ ಮಾತ್ರ. ಆದರೆ ಮುಂದಿನ 7 ಎಸೆತಗಳಲ್ಲಿ ಆತ 34 ರನ್ ಗಳಿಸಿದ್ದ. ಈ ಮೂಲಕ ಸೋಲುವ ಪಂದ್ಯದಲ್ಲಿ ಡೆಲ್ಲಿ ಗೆದ್ದಿತ್ತು. ಈ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡದ ರೋಹಿತ್ ಶರ್ಮಾ, ಸಿಎಸ್ಕೆ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹಾಗೂ ರಿಷಬ್ ಪಂತ್ ಸೇರಿದಂತೆ ಅನೇಕರು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇದರಿಂದ ಆಲ್ರೌಂಡರ್ನ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದರು. ಇದನ್ನೇ ಪರೋಕ್ಷವಾಗಿ ಪ್ರಸ್ತಾಪಿಸಿರುವ ಫ್ಲಾಫ್ ಡುಪ್ಲೆಸಿಸ್ ಬಹಳಷ್ಟು ಕ್ರಿಕೆಟಿಗರು ಐಪಿಎಲ್ನಲ್ಲಿನ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ದೂರ್ತಾ ಇದ್ದಾರೆ. ಆದರೆ ಈ ನಿಯಮ ಯಾಕಿದೆ ಎಂಬುದಕ್ಕೆ ಅಶುತೋಷ್ ಶರ್ಮಾ ಅವರ ಪ್ರದರ್ಶನವೇ ಸಾಕ್ಷಿ ಎಂದು ಹೇಳಿದ್ದಾರೆ. ಒಟ್ಟಾರೆ ಈಗಾಗಲೇ ಮುಂಬೈನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದಿದ್ದ ವಿಘ್ನೇಶ್ ಮತ್ತು ಡೆಲ್ಲಿ ಪರ ಕಣಕ್ಕಿಳಿದಿದ್ದ ಅಶುತೋಷ್ ತಂಡಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದು ತನ್ನ ತಾಕತ್ತು ಏನು ಅನ್ನೋದನ್ನು ಇಬ್ಬರು ತೋರಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.